ಮಹಾದೇವನ ಇನ್ನೊಂದು ಅವತಾರ ಗೃಹಪತಿ. ಇಲ್ಲಿ ಅವರು ಶಿಶು ಅವತಾರವನ್ನ ಧಾರಣೆ ಮಾಡಿದ್ರು. ದೇವಿ ಸುಶಿಷ್ಮತಿ, ಪ್ರಾತಃ ಕಾಲದಿಂದಲೂ ನೀವು ಸೇವೆ ಮಾಡುತ್ತಿರುವಿರಿ. ಕೆಲವು ಕಾಲ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಬೇಡ ಸ್ವಾಮಿ, ನಿಮ್ಮ ಸೇವೆ ಮಾಡುವುದರಲ್ಲೇ ನಮಗೆ ಆನಂದವಾಗುತ್ತದೆ. ದೇವಿ, ನಾವು ಎಚ್ಚರವಾಗಿರುವಾಗಲೂ ಇಷ್ಟೊಂದು ಸೇವೆ ಮಾಡುತ್ತಿರುತ್ತೀರಿ. ಸ್ವಾಮಿ, ನಿಮ್ಮ ಧ್ಯಾನಕ್ಕೆ ಸಹಾಯ ಮಾಡುವುದು ಮತ್ತು ನಿಮ್ಮ ಬೆಂಬಲಕ್ಕೆ ನಿಲ್ಲುವುದೇ ನಮ್ಮ ಕರ್ತವ್ಯ ಮತ್ತು ಸೌಭಾಗ್ಯ. ನಿಮ್ಮ ಮನಸ್ಸು ಸಹ ನಿಮ್ಮ ಸೇವೆಯ ರೀತಿ ನಿಷ್ಕಲ್ಮಶ. ದೇವಿ, ನಿಮ್ಮಿಂದ ನಮಗೆ ಬಹಳ ಸಂತಸವಾಗಿದೆ. ನಾವು ನಿಮ್ಮ ಇಚ್ಛೆಯ ಅನುಸಾರ ಒಂದು ವರವನ್ನು ಕೊಡಲಿಚ್ಛಿಸುತ್ತೇವೆ. ಹೇಳಿ ದೇವಿ, ನಿಮ್ಮ ಇಚ್ಛೆ ಏನೆಂದು? ಸ್ವಾಮಿ, ಹೇಳಬೇಕೆಂದರೆ ನಮ್ಮ ಬಳಿ ಎಲ್ಲವೂ ಇದೆ. ಆದರೆ ಕೇವಲ ಒಂದು ಮಗುವಿನ ಅಭಿಲಾಷೆ ಇದೆ. ಅದೇನಾದರೂ ದೊರೆತರೆ ನಮ್ಮ ಸಂಸಾರವಂತೂ ಪರಿಪೂರ್ಣವಾಗುತ್ತದೆ ಸ್ವಾಮಿ. ಆಗಬಹುದು ದೇವಿ. ನಾವು ನಿಲ್ಲಿ ಸ್ವಾಮಿ, ನೀವು ನಿಮ್ಮ ಮಾತುಗಳ ಮೂಲಕ ನಮಗೆ ವಚನ ನೀಡುವ ಮೊದಲು ನಾವು ನಮ್ಮ ಮಾತುಗಳನ್ನು ಸಂಪೂರ್ಣವಾಗಿ ಹೇಳಲಿಚ್ಛಿಸುತ್ತೇವೆ. ಅವಶ್ಯವಾಗಿ ದೇವಿ, ಏನೆಂದು ಹೇಳಿ. ಸ್ವಾಮಿ, ನಾವು ಮಹಾದೇವನಿಂದ ಪಡೆದ ವರದಾನದಿಂದ ಅವರ ಸ್ವರೂಪದಲ್ಲಿ ಹುಟ್ಟುವ ಪುತ್ರನ ತಾಯಿಯಾಗಬೇಕೆಂದು ಇಚ್ಛಿಸುತ್ತೇವೆ. ಸ್ವಾಮಿ, ನಾವು ಕೇಳಿದ್ದರಲ್ಲಿ ಏನಾದರೂ ತಪ್ಪಿದೆಯೇ? ಇಲ್ಲ ದೇವಿ, ಇಲ್ಲ. ನಿಮ್ಮ ಇಚ್ಛೆಯನ್ನು ಹೇಳಿದ್ದೀರಿ. ಆದರೆ ಇದು ಮಹಾದೇವನ ಕೃಪೆಯಿಂದಲೇ ಸಾಧ್ಯ. ನಾವು ನಿಮಗೆ ವಚನ ನೀಡುತ್ತಿದ್ದೇವೆ. ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ನಾವು ಮಹಾದೇವನನ್ನು ಒಲಿಸಿಕೊಳ್ಳಲು ಅವರ ಘೋರ ತಪಸ್ಸು ಮಾಡುತ್ತೇವೆ. ನೀವು ಧನ್ಯರು ಸ್ವಾಮಿ, ನೀವು ಧನ್ಯರು, ನೀವೇ ಧನ್ಯರು ಸ್ವಾಮಿ. ಈ ಕಾರಣದಿಂದ ಋಷಿ ವಿಶ್ವನರ ಮಹಾದೇವನನ್ನ ಕುರಿತು ಘೋರವಾದ ತಪಸ್ಸನ್ನ ಮಾಡಿದ್ರು. ಆಗ ಮಹಾದೇವ ಅವರಿಗೆ ದರ್ಶನ ನೀಡೋಕೆ ಬಂದ್ರ. ಭಕ್ತನ ದೃಢ ಸಂಕಲ್ಪವನ್ನ ಭಗವಂತ ಒಪ್ಕೊಳ್ಳೇಬೇಕಾಗುತ್ತೆ. ಬಹಳ ವರ್ಷಗಳು ಕಠೋರವಾದ ತಪಸ್ಸನ್ನ ಮಾಡಿದ ನಂತರ ಅಂತ್ಯದಲ್ಲಿ ಮಹಾದೇವ ಋಷಿ ವಿಶ್ವನರರಿಗೆ ದರ್ಶನವನ್ನ ನೀಡಿದ್ರು. ಮಹಾದೇವ, ವರದಾನ ಕೊಡುವ ಮೊದಲು ಒಂದು ವಿಷಯವನ್ನು ಹೇಳಲಿಚ್ಛಿಸುತ್ತಿದ್ದೇವೆ. ಈ ಧರಣಿಯಲ್ಲಿ ಜನ್ಮಿಸುವ ಪ್ರತಿಯೊಂದು ಜೀವಿಯು ತನ್ನ ಹಣೆಬರಹ, ತನ್ನ ಭಾಗ್ಯ ಮತ್ತು ತನ್ನ ದೌರ್ಭಾಗ್ಯವನ್ನು ಜೊತೆಯಲ್ಲೇ ತಂದಿರುತ್ತಾರೆ. ನಿಮಗೆ ಪುತ್ರನ ಪ್ರಾಪ್ತಿ ಅವಶ್ಯವಾಗಿ ಆಗುತ್ತದೆ ವಿಶ್ವನರ. ಆದರೆ 12 ವರ್ಷಗಳ ಆಯಸ್ಸಿನ ನಂತರ ಅವನಿಗೆ ಘೋರ ಸಂಕಟದ ಯೋಗವಿರುತ್ತದೆ. ಅದೇ ಕಾರಣಕ್ಕಾಗಿ ಅವರು ಅತ್ಯಂತ ಎಚ್ಚರದಿಂದ ಇರಬೇಕಾಗುತ್ತದೆ. ಏಕೆಂದರೆ ಅಪಾಯ ಯಾವಾಗ ಯಾವ ರೂಪದಲ್ಲಿ ಬರುತ್ತದೋ ಯಾರಿಗೂ ತಿಳಿದಿರುವುದಿಲ್ಲ. ಇದರ ಜೊತೆಗೆ ಆ ಸಂಕಟದ ಪರಿಹಾರವನ್ನು ಅವರೇ ಹುಡುಕಿಕೊಳ್ಳಬೇಕಾಗುತ್ತದೆ. ನಿಮ್ಮ ಇಚ್ಛೆಯಂತಾಗಲಿ ಪ್ರಭು. ಆಮೇಲೆ ಮಹಾದೇವನ ಆಶೀರ್ವಾದದಿಂದ ಋಷಿ ವಿಶ್ವನರ ಹಾಗೂ ದೇವಿ ಸುಚಿಸ್ಮತಿಗೆ ಸಂತಾನ ಪ್ರಾಪ್ತವಾಯಿತು. ಒಂದು ದಿನ ಸುಚಿಸ್ಮತಿ ತನ್ನ ಮಗುವನ್ನ ಹೊರಗಡೆ ಜೋಳಿಗೆಯಲ್ಲಿ ಮಲಗಿಸ್ತಿದ್ಲು. ನಾರಾಯಣ ನಾರಾಯಣ. ಕ್ಷಮೆ ಇರಲಿ ದೇವಋಷಿ ನಾರದರೆ, ನಾವೇನಾದರೂ ನಮ್ಮ ಪುತ್ರ ಪ್ರೇಮದಲ್ಲಿ ನಿಮ್ಮನ್ನು ಅವಮಾನಿಸಿದ್ದರೆ? ತಾಯಿ ಕ್ಷಮೆಯಾಚಿಸಬಾರದು, ಪೂಜಿಸಲ್ಪಡಬೇಕು. ಸದಾ ಜೀವನದಲ್ಲಿ ಶಾಂತಿ ನೆಲೆಸಿರಲಿ. ನಮ್ಮ ಖುಷಿಯ ಮೂಲವಂತೂ ನಮ್ಮ ಪುತ್ರನೇ ಆಗಿದ್ದಾನೆ ದೇವಋಷಿ. ಕೃಪೆ
ಕೃಪೆ ಮಾಡಿ ಚಿರಾಯು ಆಗು ಎಂದು ಆಶೀರ್ವದಿಸಿ. ಅವಶ್ಯವಾಗಿ. ಏನಾಯಿತು ಋಷಿವರ್ಯ? ಏಕೆ ಸುಮ್ಮನಾದಿರಿ? ನಮಗೆ ದುಃಖವಿದೆ ದೇವಿ. ನಾವು ಈ ವಿಧಿಯ ನಿಯಮವನ್ನು ಬದಲಿಸಲು ಸಾಧ್ಯವಿಲ್ಲ. ಅಂದರೆ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ, ನಿಮ್ಮ ಪುತ್ರನಿಗೆ ಯಾವಾಗ 12 ವರ್ಷಗಳಾಗುತ್ತದೆಯೋ ಆಗ ಅವರಿಗೆ ಸಂಕಷ್ಟಗಳು ಎದುರಾಗುತ್ತವೆ. ಈಶ್ವರ, ಇದು ಯಾವ ವಿಧಿಯ ಅಪಹಾಸ್ಯ ಮುನಿವರ್ಯ? ನನ್ನ ಸಂತಾನಕ್ಕೆ ಸಂಕಷ್ಟ ಬಂದರೂ ತಂದೆ ತಾಯಿಯಾದ ನಾವು ಅಸಹಾಯಕರಾಗಿದ್ದೇವೆ. ಇದು ಅಸಂಭವ ಮುನಿವರ್ಯ. ನಾವು ಹೇಗಾದರೂ ಈ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತೇವೆ. ಆದರೆ ನನ್ನ ಸ್ವಾಮಿ ನಮ್ಮ ಪುತ್ರನನ್ನು ಬಹಳ ಪ್ರೀತಿಸುತ್ತಾರೆ. ಅವರಿಂದ ಖಂಡಿತ ಸಹಿಸಲಾಗುವುದಿಲ್ಲ. ಮುನಿವರ್ಯ, ನಿಮ್ಮಲ್ಲಿ ಕೇವಲ ಒಂದು ವಿನಂತಿ. ನೀವು ಈ ದೌರ್ಭಾಗ್ಯದ ವಿಷಯವನ್ನು ಅವರೊಂದಿಗೆ ಚರ್ಚಿಸಬೇಡಿ. ಒಂದೆಡೆ ತಾಯಿಯ ಮಮತೆ, ಇನ್ನೊಂದೆಡೆ ಪತ್ನಿಯ ಕರ್ತವ್ಯ. ಇವೆರಡರ ನಡುವೆ ಸಮತೋಲನ ಕಾಪಾಡುವುದು ಒಬ್ಬ ಸ್ತ್ರೀಯಿಂದ ಮಾತ್ರ ಸಾಧ್ಯ. ಧನ್ಯರು ತಾಯಿ, ನೀವು ಧನ್ಯರು. ನಾರಾಯಣ ನಾರಾಯಣ. ಮಗುವಿನ ಭಾಗ್ಯದಲ್ಲಿ ಘೋರವಾದ ಸಂಕಟಗಳಿದೆ ಎನ್ನುವುದನ್ನ ಪತಿ ಪತ್ನಿಯಿಂದ ಮುಚ್ಚಿಟ್ರು, ಪತ್ನಿ ಪತಿಯಿಂದ ಮುಚ್ಚಿಟ್ಲು. ಇಬ್ರು ಒಬ್ರಿಗೊಬ್ರು ಈ ವಿಷಯನ ಮುಚ್ಚಿಟ್ಬಿಟ್ರು. ಅವರಿಬ್ಬರ ನಡುವೆ ಗಾಢವಾದ ಪ್ರೇಮ ಇತ್ತು. ದಿನಗಳು ಉರುಳುತ್ತಿದ್ದ ಹಾಗೆ ಇವರಿಬ್ಬರಿಗೂ ಆ ವಿಷಯನ ಮುಚ್ಚಿಟ್ಕೊಳ್ಳೋದು ತುಂಬಾ ಕಷ್ಟವಾಗೋಯ್ತು. ಸ್ವಾಮಿ, ನೀವು ಇಂದು ಧ್ಯಾನ ಮಾಡಲಿಲ್ಲವೇ? ಮನಸ್ಸು ವಿಚಲಿತವಾಗಿರುವಾಗ ಧ್ಯಾನ ಮಾಡಲು ಹೇಗೆ ಸಾಧ್ಯ? ದೇವಿ, ನೀವು ಸಹ ನಿನ್ನೆಯಿಂದ ಅನ್ನ ನೀರು ಏನೂ ಸೇವಿಸಿಲ್ಲ. ನಿಮಗೆ ಯಾವ ಚಿಂತೆ ಕಾಡುತ್ತಿದೆ ಸ್ವಾಮಿ? ನಮ್ಮಿಬ್ಬರ ಚಿಂತೆಯ ಕಾರಣವೂ ಒಂದೇ, ನಮ್ಮ ಪುತ್ರನ ಭವಿಷ್ಯ. ಒಬ್ಬ ಅಸಹಾಯಕ ತಂದೆಯ ದುಃಖ ನಿಮಗೆ. ಇಲ್ಲ ಸ್ವಾಮಿ, ನಿಮ್ಮ ಕಠೋರ ತಪಸ್ಸಿನ ಫಲದಿಂದಲೇ ಅವನು ಜನಿಸಿತು. ಯಾರ ಆಶೀರ್ವಾದದಿಂದ ಜನಿಸಿದನೋ ಅವರೇ ಪುತ್ರನ ರಕ್ಷಣೆ ಮಾಡುತ್ತಾರೆ. ಅವರ ಪರಿವಾರ ಸಂಪೂರ್ಣವಾಗಿ ಮಹಾದೇವನಿಗೆ ಶರಣಾಗಿದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿದ್ರು. ಮಹಾದೇವನ ಇಚ್ಛೆ ಏನಿದೆಯೋ ಯಾವಾಗಲೂ ಅದೇ ನಡೆಯುತ್ತದೆ. ಆಮೇಲೆ ಏನಾಯ್ತು ಅಮ್ಮ? ಆಮೇಲೆ ಆ ಬಾಲಕನಿಗೆ 12 ವರ್ಷಗಳು ತುಂಬಿದ ನಂತರ ಅವನಿಗೆ ಭಯಂಕರವಾದ ಘಟನೆಗಳು ಘಟಿಸೋದಕ್ಕೆ ಪ್ರಾರಂಭ ಆಯಿತು. ಅದು ಎಂತ ಘಟನೆ ಅಮ್ಮ?
ಪುತ್ರ ಪಿತಾಶ್ರೀ ಕುಳಿತುಕೋ. ನಿನಗೇನು ಆಗಿಲ್ಲ ತಾನೆ? ಹಾ ಪಿತಾಶ್ರೀ. ಏನು ಆಗಿಲ್ಲ ತಾನೆ? ಪಿತಾಶ್ರೀ. ಪುತ್ರ, ನಿನಗೇನು ಆಗಿಲ್ಲ ತಾನೆ? ನಾವು ನಿನಗೆ ಹೇಳಿದ್ದೆವು ತಾನೆ, ಮನೆಯಿಂದ ಹೊರಗೆ ಬರಬೇಡವೆಂದು. ನಮ್ಮ ಮಾತನ್ನು ಏಕೆ ಕೇಳುವುದಿಲ್ಲ? ಕ್ಷಮಿಸಿ ಅಮ್ಮ, ನಮಗೆ ಹಸಿವಾಗಿತ್ತು, ಅದಕ್ಕೆ. ಅರ್ಥ ಮಾಡಿಕೋ ಪುತ್ರ, ನೀನು ಎಚ್ಚರದಿಂದ ಇರಲೇಬೇಕು. ಆದ್ರೆ ಪಿತಾಶ್ರೀ, ನಮ್ಗೆ ಯಾಕೆ ಈ ತರ ಆಗ್ತಿದೆ? ನಮ್ಮಿಂದ ಏನ್ ತಪ್ಪಾಗಿದೆ? ನಿನ್ನಿಂದ ಏನು ತಪ್ಪಾಗಿಲ್ಲ ಪುತ್ರ, ಯಾವ ತಪ್ಪು ಆಗಿಲ್ಲ. ಆದರೆ ಅಪಾಯ ಯಾವ ಸಮಯದಲ್ಲಾದರೂ ಬರಬಹುದು. ಇಂದು ನಾವು ತಿಳಿದುಕೊಳ್ಳಲೇಬೇಕು ಪಿತಾಶ್ರೀ, ಏಕೆ ನಮ್ಮ ಗೃಹನೇ ನಮಗೆ ಬಂದಿ ಗೃಹವಾಗಿದೆ? ಇನ್ನು ಎಷ್ಟು ದಿನ ಅಂತ ನಾವು ಈ ಶಿಕ್ಷೆ ಅನುಭವಿಸ್ಬೇಕು? ಹೇಳಿ ಪಿತಾಶ್ರೀ, ಹೇಳಿ. ಸ್ವಾಮಿ, ಪುತ್ರ, ನಿನ್ನ ಜನ್ಮ ಮಹಾದೇವನ ವರದಾನದಿಂದ ಆಯಿತು. ನಿನ್ನ ಜೀವನದಲ್ಲಿ 12 ವರ್ಷಗಳ ನಂತರ ಘೋರ ಸಂಕಷ್ಟ ಬರಲಿವೆ. ಆದ ಕಾರಣ ನಿನ್ನ ಮೇಲೆ ಅಗ್ನಿ ಮತ್ತು ವಜ್ರದ ಮಳೆಯಾಯಿತು. ಪುತ್ರ, ನೀನು ನಮ್ಮ ಏಕಮಾತ್ರ ಸಂತಾನ. ನಾವು ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ. ದೇವಿ, ನಮಗೆ ಗೊತ್ತೇ ಇದೆ ನಿಮಗೆ ಎಷ್ಟು ಕಷ್ಟಕರವೆಂದು. ಆದರೆ ಅದಕ್ಕೆ ನಮ್ಮ ಬಳಿ ಯಾವ ಉಪಾಯವೂ ಇಲ್ಲ. ಕ್ಷಮೆ ಇರಲಿ ಪಿತಾಶ್ರೀ, ಆದರೆ ನಾವು ಈ ರೀತಿ ಭಯಭೀತರಾಗಿ ಆತಂಕಗೊಳ್ಳಬೇಕಿಲ್ಲ. ನೀವೇ ಹೇಳುತ್ತಿದ್ದೀರಿ ಮಹಾದೇವನ ಕೃಪೆ ನನ್ನ ಮೇಲಿದೆ ಎಂದು. ಈಗ ನಾನು ಮಹಾದೇವನ ಕುರಿತು ತಪಸ್ಸು ಮಾಡಿ ಈ ದೌರ್ಭಾಗ್ಯದಿಂದ ಮುಕ್ತಿ ಪಡೆಯುತ್ತೇನೆ. ನಾನು ಕಾಶಿಗೆ ಹೋಗುತ್ತೇನೆ. ಕಠೋರ ತಪಸ್ಸಿನಿಂದ ಮಹಾದೇವನನ್ನು ಮೆಚ್ಚಿಸುತ್ತೇನೆ. ನಿಲ್ಲು ಮೂರ್ಖ ಬಾಲಕ, ನಿನಗೆ ಅಗ್ನಿಯ ಭಯ ಇದ್ದರೆ ಶಿವಪೂಜೆಯನ್ನ ಏಕೆ ಮಾಡುತ್ತಿದ್ದೀಯಾ? ಓಂ ನಮಃ ಶಿವಾಯ. ನಿನಗೆ ಜೀವದ ಮೇಲೆ ಆಸೆ ಇದ್ದರೆ ನಮ್ಮ ಪೂಜೆಯನ್ನ ಮಾಡು. ನಮ್ಮನ್ನು ಮೆಚ್ಚಿಸಿದರೆ ಎಂದಿಗೂ ನಿನ್ನ ಮೇಲೆ ಅಗ್ನಿವರ್ಷ ಆಗುವುದಿಲ್ಲ. ನೀನು ನಮ್ಮನ್ನು ಕಡೆಗಾಣಿಸುತ್ತಿದ್ದೀಯಾ? ಇದು ಅಗ್ನಿದೇವನಿಗೆ ಅಪಮಾನ. ಓಂ ನಮಃ ಶಿವಾಯ. ಈ ವಿಶಿಷ್ಟ ಅಗ್ನಿಯಿಂದ ನಿನ್ನನ್ಯಾರೂ ಉಳಿಸಲು ಸಾಧ್ಯವಿಲ್ಲ. ಶಿವಾಯ. ಓಂ ನಮಃ ಶಿವಾಯ. ಇದ್ದಕ್ಕಿದ್ದಂತೆ ಈ ಮಳೆ ಹೇಗೆ ಬಂತು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದು ಸರಿಯಲ್ಲ. ನಮಃ ಶಿವಾಯ. ಅಮ್ಮ, ಈ ಕಥೆಯಂತೂ ಬಹಳ ರೋಚಕ ಮತ್ತು ಭಾವಪೂರ್ಣವಾಗಿದೆ. ಮುಂದೇನಾಯ್ತು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಗ್ನಿದೇವನ ಅಗ್ನಿಯಿಂದ ನೀನು ಉಳಿದುಕೊಂಡೆ ಬಾಲಕ. ಆದರೆ ಈಗ ನಿನ್ನ ಮುಂದೆ ನಿಂತಿರುವುದು ದೇವರಾಜ ಇಂದ್ರ. ನಾವೇನಾದರೂ ನಿನ್ನ ಪೂಜೆಯಿಂದ ಸಂತುಷ್ಟರಾದರೆ ನಿನಗೆ ನಮ್ಮ ಆಶೀರ್ವಾದ ಸಿಗುವುದಲ್ಲದೆ
ಅನ್ಯ ದೇವತೆಗಳ ಆಶೀರ್ವಾದವೂ ಸಹ ಸಿಗುತ್ತದೆ. ಕ್ಷಮಿಸಿ ದೇವರಾಜ, ನಮ್ಮ ಆರಾಧ್ಯರು ಮಹಾದೇವ, ಅವರೇ ನಮ್ಮನ್ನು ರಕ್ಷಿಸುತ್ತಾರೆ. ಮೂರ್ಖ ಬಾಲಕ, ಯಾವ ಭ್ರಮೆಯಲ್ಲಿ ಜೀವಿಸುತ್ತಿದ್ದೀಯಾ? ಮಹಾದೇವ ನಿನ್ನಂತ ತುಚ್ಛ ಬಾಲಕನ ಪ್ರಾರ್ಥನೆಗೆ ಖಂಡಿತ ಪ್ರತ್ಯಕ್ಷವಾಗುವುದಿಲ್ಲ. ನಮ್ಮ ಪೂಜೆ ಮಾಡು, ಇಲ್ಲದಿದ್ದರೆ ನಮ್ಮ ವಜ್ರಪಾಶದಿಂದ ನಿನ್ನ ಅಂತ್ಯ ನಿಶ್ಚಿತವಾಗಿ ಆಗುವುದು. ಬಲವಂತವಾಗಿ ಯಾರದೇ ಹೃದಯದಲ್ಲಿ ಯಾವುದೇ ರೀತಿ ಭಕ್ತಿ ಅಥವಾ ಪ್ರೇಮವನ್ನು ಪಡೆಯಲು ಸಾಧ್ಯವೇ ಇಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ ದೇವರಾಜ ಇಂದ್ರ. ದುಷ್ಟ ಬಾಲಕ, ಬಹುಶಃ ನಿನ್ನ ಮೃತ್ಯು ನಮ್ಮ ಕೈಯಲ್ಲೇ ಆಗಲಿದೆ. ನಿನ್ನನ್ನು ಯಾರು ಉಳಿಸುತ್ತಾರೆ ಎಂದು ನೋಡುತ್ತೇನೆ. ಮಹಾದೇವ, ತ್ರಾಹಿಮಾಂ ಪ್ರಭು, ತ್ರಾಹಿಮಾಂ ಪ್ರಭು, ನಿಮ್ಮ ಭಕ್ತನನ್ನು ರಕ್ಷಣೆ ಮಾಡಿ. ನನ್ನ ಕೈಯಿಂದಲೇ ನಿನ್ನ ಮೃತ್ಯು ನಿಶ್ಚಿತ ಬಾಲಕ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪ್ರಭು, ಮಹಾದೇವ, ಕ್ಷಮಿಸಿ ಮಹಾದೇವ. ಭೋಲೆನಾಥ ಪ್ರಭು, ನಿಮಗೆ ನಮ್ಮ ಕೂಗು ಕೇಳಿಸಿದೆ. ಕ್ಷಮಿಸಿ ಮಹಾದೇವ, ನಮ್ಮಿಂದ ದೊಡ್ಡ ತಪ್ಪಾಗಿದೆ ಮಹಾದೇವ. ನಮ್ಮ ಅಹಂಕಾರದಿಂದ ಒಬ್ಬ ಭಕ್ತನ ಭಕ್ತಿಯನ್ನು ಹೀಯಾಳಿಸುವ ಪ್ರಯತ್ನ ಮಾಡಿದೆವು ನಾವು. ನಮ್ಮನ್ನು ಕ್ಷಮಿಸಿ ಮಹಾದೇವ, ನಮ್ಮನ್ನು ಕ್ಷಮಿಸಿ ಬಿಡಿ. ನಿಮ್ಮ ದರ್ಶನ ಪಡೆದು ನಮ್ಮ ಜೀವನ ಸಾರ್ಥಕವಾಯಿತು. ಎದ್ದೇಳು ಗೃಹಪತಿ, ನೀನು ನಮ್ಮದೇ ಸ್ವರೂಪ. ನೀನು ಇಂತಹ ಕಠಿಣ ಪರೀಕ್ಷೆಯಿಂದ ಪಾರಾಗಿದ್ದನ್ನು ಕಂಡು ನಾವು ಪ್ರಭಾವಿತರಾಗಿದ್ದೇವೆ. ತಮ್ಮ ಆರಾಧ್ಯರ ಮೇಲೆ ಈ ರೀತಿಯ ನಂಬಿಕೆ ಅದ್ಭುತವಾದದ್ದು. ಇದೆಲ್ಲ ನಿಮ್ಮದೇ ಕೃಪೆ ಪ್ರಭು. ಭಕ್ತಿ ಭಾವದಿಂದ ನೀನು ತಯಾರಿಸಿರುವ ಈ ಶಿವಲಿಂಗ ಸಮಸ್ತ ಸೃಷ್ಟಿಯಲ್ಲಿ ಅಗ್ನೀಶ್ವರಲಿಂಗ ಎಂದು ಪ್ರಖ್ಯಾತವಾಗುತ್ತದೆ. ಗೃಹಪತಿ, ನಾವು ನಿಮಗೆ ವರದಾನ ನೀಡುತ್ತಿದ್ದೇವೆ. ನೀನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಅಗ್ನಿಯ ರೂಪದಲ್ಲಿ ನೆಲೆಗೊಳ್ಳುತ್ತೀಯ. ನಿನಗಾಗಿ ಒಂದು ಪ್ರತ್ಯೇಕ ಅಗ್ನಿಲೋಕ ಸ್ಥಾಪಿತವಾಗುತ್ತದೆ ಮತ್ತು ಗೃಹಪತಿಯ ಹೆಸರಿನಲ್ಲಿ ಪ್ರತಿ ಮನೆಯಲ್ಲೂ ಪೂಜಿಸಲಾಗುತ್ತದೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಬಹಳ ಸುಂದರವಾದ ಕತೆ, ನಮ್ಮ ಮನಸ್ಸಿಗೆ ಆನಂದ ಆಯಿತು. ಮಹಾದೇವನ ಹೆಸರೇ ಹಾಗಿದೆ, ತುಂಬಾ ಆನಂದದಾಯಕವಾದದ್ದು. ಅವನ ರೌದ್ರ ಕಥೆಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಆಹ್ಲಾದವಾಗೋದು ಸ್ವಾಭಾವಿಕವಾದದ್ದೇ. ಆದರೆ ಈ ಕಥೆಗಳ ಉದ್ದೇಶ ಏನ್ ಗೊತ್ತಾ? ನಿಮಗೆ ಸಂತೋಷ ಆಗೋದ್ರ ಜೊತೆಗೆ ಜ್ಞಾನ ಕೂಡ ಪ್ರಾಪ್ತಿಯಾಗುತ್ತೆ. ಈಗ ಹೇಳಿ, ಈ ಕಥೆಯಿಂದ ನೀವು ಏನನ್ನು ಕಲ್ತ್ಕೊಂಡ್ರಿ? ಜೀವನದಲ್ಲಿ ಪರೀಕ್ಷೆಗಳನ್ನು ಎದುರಿಸುವುದು ಅನಿವಾರ್ಯ ಅಮ್ಮ. ಸಂಕಷ್ಟದಲ್ಲೂ ಮನುಷ್ಯನಲ್ಲಿ ವಿಶ್ವಾಸ ಕುಂದಬಾರದು. ಮತ್ತೆ ಕಷ್ಟಗಳು ಬಂದಾಗ ಹೆದರಿಕೊಳ್ಳಬಾರದು. ನಮಗೆ ನಮ್ಮ ಆತ್ಮಬಲದ ಮೇಲೆ ವಿಶ್ವಾಸ ಇರಬೇಕು. ಉತ್ತಮ ಮಾರುತಿ, ನಿಮ್ಮ ಬುದ್ಧಿವಂತಿಕೆ ಪ್ರಶಂಸನೀಯವಾದದ್ದು.